ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 21/11/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಈಶ್ವರ್ಯ ಸೇವೆಯಲ್ಲಿದ್ದೀರಿ. ನೀವು ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಸ್ಕಾಲರ್ಶಿಪ್ ತೆಗೆದುಕೊಳ್ಳುವ ಪುರುಷಾರ್ಥ ಮಾಡಬೇಕಾಗಿದೆ. ಪ್ರಶ್ನೆ: ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಚೆನ್ನಾಗಿ ಜ್ಞಾನದ ಧಾರಣೆಯಾಗಿ ಬಿಡುವುದೋ ಆಗ ಯಾವ ಭಯವೂ ಬಿಟ್ಟು ಹೋಗುವುದು. ಉತ್ತರ: ಭಕ್ತಿಯಲ್ಲಿ ಗುರುಗಳು ನಮಗೆ ಶಾಪ ಕೊಡುವರೆಂಬ ಭಯವಿರುತ್ತದೆ. ಜ್ಞಾನದಲ್ಲಿ ಬರುವುದರಿಂದ, ಜ್ಞಾನಧಾರಣೆ ಮಾಡಿಕೊಳ್ಳುವುದರಿಂದ ಈ ಭಯವು ಬಿಟ್ಟು ಹೋಗುತ್ತದೆ. ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಯಾರು ಶಾಪ ಕೊಡಲು ಸಾಧ್ಯವಿಲ್ಲ. ರಾವಣ ಶಾಪ ಕೊಡುತ್ತಾನೆ, ತಂದೆಯು ಆಸ್ತಿ ಕೊಡುತ್ತಾರೆ. ರಿದ್ದಿ ಸಿದ್ಧಿ ಕಲಿಯುವವರು ಹೀಗೆ ತೊಂದರೆ ಕೊಡುವ, ದುಃಖ ಕೊಡುವ ಕೆಲಸವನ್ನು ಮಾಡುತ್ತಾರೆ. ಜ್ಞಾನದಲ್ಲಂತೂ ನೀವು ಮಕ್ಕಳು ಎಲ್ಲರಿಗೂ ಸುಖ ಕೊಡುತ್ತೀರಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ, ನೀವೆಲ್ಲರೂ ಮೂಲತಃ ಆತ್ಮಗಳಾಗಿದ್ದೀರಿ. ಇದು ಪಕ್ಕಾ ನಿಶ್ಚಯವಿರಬೇಕಾಗಿದೆ. ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮಗಳು ಇಲ್ಲಿ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲು ಪರಂಧಾಮದಿಂದ ಬರುತ್ತೇವೆ. ಆತ್ಮವೇ ಪಾತ್ರವನ್ನು ಅಭಿನಯಿಸುತ್ತದೆ. ಮನುಷ್ಯರು ಶರೀರವೇ ಪಾತ್ರವನ್ನು ಅಭಿನಯಿಸುತ್ತಾರೆಂದು ತಿಳಿದುಕೊಳ್ಳುತ್ತಾರೆ. ಇದು ಅತಿ ದೊಡ್ಡ ತಪ್ಪಾಗಿದೆ. ಯಾವ ಕಾರಣದಿಂದ ಯಾರು ಆತ್ಮನನ್ನೇ ಅರಿತುಕೊಂಡಿಲ್ಲ, ನಾವಾತ್ಮಗಳು ಈ ಜನನ ಮರಣ ಚಕ್ರದಲ್ಲಿ ಬಂದು ಹೋಗುತ್ತೇವೆ ಎಂಬ ಮಾತನ್ನೇ ಮರೆತು ಹೋಗುತ್ತಾರೆ. ಆದ್ದರಿಂದ ತಂದೆಯ ಬಂದು ಆತ್ಮಾಭಿಮಾನಿಗಳಾಗಿ ಮಾಡಬೇಕಾಗುತ್ತದೆ. ಆತ್ಮಗಳು ಹೇಗೆ ಪಾತ್ರವನ್ನು ಅಭಿನಯಿಸುತ್ತೀರೆಂದು ತಂದೆಯೇ ತಿಳಿಸಿಕೊಡುತ್ತಾರೆ. ಮನುಷ್ಯರು ಗರಿಷ್ಠ 84 ಜನ್ಮಗಳಿಂದ ಹಿಡಿದು ಕನಿಷ್ಠ ಒಂದೆರಡು ಜನ್ಮಗಳನ್ನು ತೆಗೆದುಕೊಳ್ಳಬಹುದು. ಆತ್ಮವು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರಬೇಕಾಗಿದೆ. ಇದರಿಂದಲೇ ಸಿದ್ಧವಾಗುತ್ತದೆ, ಬಹಳ ಜನ್ಮಗಳನ್ನು ಪಡೆಯುವವರು ಬಹಳ ಪುನರ್ಜನ್ಮಗಳಲ್ಲಿ ಬರುತ್ತಾರೆ. ಕಡಿಮೆ ಜನ್ಮಗಳನ್ನು ಪಡೆಯುವವರು ಕಡಿಮೆ ಪುನರ್ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಹೇಗೆ ನಾಟಕದಲ್ಲಿ ಕೆಲವರದು ಮೊದಲಿನಿಂದ ಕೊನೆಯವರೆಗೂ ಪಾತ್ರವಿರುತ್ತದೆ, ಇನ್ನೂ ಕೆಲವರದು ಸ್ವಲ್ಪವೇ ಪಾತ್ರವಿರುತ್ತದೆ. ಇದನ್ನು ಯಾವುದೇ ಮನುಷ್ಯರು ತಿಳಿದುಕೊಂಡಿಲ್ಲ. ಆತ್ಮವು ತನ್ನನ್ನೇ ತಿಳಿದುಕೊಂಡಿಲ್ಲವೆಂದರೆ ತನ್ನ ತಂದೆಯನ್ನು ಹೇಗೆ ತಿಳಿದುಕೊಳ್ಳುತ್ತದೆ? ಇದು ಆತ್ಮದ ಮಾತಲ್ಲವೇ? ಇವರ ಆತ್ಮಗಳ ತಂದೆಯಾಗಿದ್ದಾರೆ. ಕೃಷ್ಣನು ಆತ್ಮಗಳ ತಂದೆಯಲ್ಲ. ಕೃಷ್ಣನಿಗೆ ನಿರಾಕರಣೆಂದು ಹೇಳುವುದಿಲ್ಲ. ಸಾಕಾರದಲ್ಲೇ ಅವರನ್ನು ಅರಿತುಕೊಳ್ಳಲಾಗುತ್ತದೆ. ಪ್ರತಿಯೊಂದು ಆತ್ಮನಲ್ಲಿ ಪಾತ್ರವು ನಿಗದಿಯಾಗಿದೆ. ಈ ಮಾತುಗಳನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರವೇ ತಿಳಿದುಕೊಳ್ಳಬೇಕಾಗುತ್ತದೆ. ನಾವಾತ್ಮಗಳು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಆತ್ಮನೇ ಪರಮಾತ್ಮನೆಂದಲ್ಲ, ತಂದೆಯು ತಿಳಿಸಿದ್ದಾರೆ. ನಾವಾತ್ಮಗಳೇ ಮೊದಲು ದೇವತೆಗಳಾಗುತ್ತೇವೆ. ಈಗ ಪತಿತ ತಮೋಪ್ರಧಾನರಾಗಿದ್ದೇವೆ. ಪುನಃ ಸತೋಪ್ರಧಾನ ಆಗಬೇಕಾಗಿದೆ. ಯಾವಾಗ ಸೃಷ್ಟಿಯು ಹಳೆಯದಾಗುವುದೋ ಆಗ ತಂದೆಯು ಬರುತ್ತಾರೆ. ತಂದೆಯು ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತಾರೆ. ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಾರೆ. ಹೊಸ ಪ್ರಪಂಚದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ. ಅವರೇ ಮೊದಲು ಕಲಿಯುಗಿ ಶೂದ್ರ ಧರ್ಮದವರಾಗಿದ್ದಾರೆಂದು ಹೇಳುತ್ತಾರೆ. ಈಗ ಪ್ರಜಾಪಿತ ಬ್ರಹ್ಮಣ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣ ಕುಲದಲ್ಲಿ ಬರುತ್ತೀರಿ. ಬ್ರಾಹ್ಮಣ ಕುಲದ ರಾಜಧಾನಿ ಇರುವುದಿಲ್ಲ. ಬ್ರಾಹ್ಮಣ ಕುಲದವರು ರಾಜ್ಯಭಾರ ಮಾಡುವುದಿಲ್ಲ. ಈ ಸಮಯದಲ್ಲಿ ಭಾರತದಲ್ಲಿ ಬ್ರಾಹ್ಮಣ ಕುಲದವರಾಗಲಿ ಶೂದ್ರರಾಗಲಿ ರಾಜ್ಯಭಾರ ಮಾಡುವುದಿಲ್ಲ. ಇಬ್ಬರಿಗೂ ರಾಜ್ಯವಿಲ್ಲ. ಆದರೂ ಸಹ ಅವರ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತದೆ. ನೀವು ಬ್ರಾಹ್ಮಣರಿಗೆ ಯಾವುದೇ ರಾಜ್ಯವಿಲ್ಲ. ನೀವು ವಿದ್ಯಾರ್ಥಿಗಳಾಗಿ ಓದುತ್ತೀರಿ. ಈ 84 ಜನ್ಮಗಳ ಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯು ನಿಮಗೆ ತಿಳಿಸಿಕೊಡುತ್ತಾರೆ. ಸತ್ಯಯುಗ, ತ್ರೇತಾಯುಗ, ನಂತರ ಸಂಗಮಯುಗದ ಬರುತ್ತದೆ. ಈ ಸಂಗಮಯುಗಕ್ಕೆ ಇರುವ ಮಹಿಮೆಯು ಮತ್ಯಾವುದೇ ಯುಗಕ್ಕೆ ಇರುವುದಿಲ್ಲ. ಇದು ಪುರುಷೋತ್ತಮ ಸಂಗಮಯುಗವಾಗಿರುವುದು. ಸತ್ಯಯುಗದಿಂದ ತ್ರೇತಾಯದಲ್ಲಿ ಬಂದಾಗ 2 ಕಲೆಗಳು ಕಡಿಮೆಯಾಗುತ್ತದೆ. ಮತ್ತೆ ಅವರಿಗೇನು ಮಹಿಮೆ ಮಾಡುತ್ತೀರಿ? ಕನಿಷ್ಠರಾಗುವ ಮಹಿಮೆ ಮಾಡುವುದಿಲ್ಲ. ಕಲಿಯುಗಕ್ಕೆ ಹಳೆಯ ಪ್ರಪಂಚವೆಂದು ಕರೆಯಲಾಗುತ್ತದೆ. ಈಗ ಹೊಸ ಪ್ರಪಂಚವು ಸ್ಥಾಪನೆಯಾಗಲಿದೆ. ಅಲ್ಲಿ ದೇವಿ ದೇವತೆಗಳ ರಾಜ್ಯವಿರುತ್ತದೆ. ಅವರು ಪುರುಷೋತ್ತಮರಾಗಿದ್ದರು. ನಂತರ ಕಲೆಗಳು ಕಡಿಮೆಯಾಗುತ್ತಾ ಕನಿಷ್ಠ ಶೂದ್ರ ಬುದ್ಧಿಯವರಾಗಿ ಬಿಡುತ್ತಾರೆ. ಅವರಿಗೆ ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ. ಇಷ್ಟು ಕಲ್ಲು ಬುದ್ಧಿಯವರಾಗಿ ಬಿಡುತ್ತಾರೆ. ಯಾವ ಪೂಜೆ ಮಾಡುವರು ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವುದಿಲ್ಲ. ಮಕ್ಕಳು ತಂದೆಯ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲವೆಂದರೆ ಮತ್ತೆ ಆಸ್ತಿ ಹೇಗೆ ಸಿಗುವುದು? ನೀವು ಮಕ್ಕಳು ಈಗ ತಂದೆಯ ಜೀವನವನ್ನು ತಿಳಿದುಕೊಂಡಿದ್ದೀರಿ. ಆದ್ದರಿಂದ ನಿಮಗೆ ಆಸ್ತಿ ಸಿಗುತ್ತದೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಿ. ನೀವು ಮಾತಾ ಪಿತಾ ಎಂದು ಹೇಳುತ್ತೀರಿ.
ಅಂದ ಮೇಲೆ ಅವಶ್ಯವಾಗಿ ತಂದೆಯು ಬಂದಿರಬೇಕು. ಆಗಲೇ ಅಪಾರ ಸುಖವನ್ನು ಕೊಟ್ಟಿರಬೇಕಲ್ಲವೇ? ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳಿಗೆ ಅಪಾರ ಸುಖವನ್ನು ಕೊಡಲು ಬಂದಿದ್ದೇನೆ. ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವು ಚೆನ್ನಾಗಿರಬೇಕು. ಆದ್ದರಿಂದ ನೀವು ಸುದರ್ಶನ ಚಕ್ರಧಾರಿಗಳಾಗುತ್ತೀರಿ. ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ. ನಾವೇ ದೇವತೆಗಳಾಗುತ್ತೇವೆ, ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಕಲಿಯುಗಿ ಬ್ರಾಹ್ಮಣರು ಇದ್ದಾರಲ್ಲವೇ? ಆದರೆ ನಮ್ಮ ಧರ್ಮ ಅಥವಾ ಕುಲವು ಯಾವಾಗ ಸ್ಥಾಪನೆ ಆಯಿತೆಂದು ಆ ಬ್ರಾಹ್ಮಣರು ತಿಳಿದುಕೊಂಡಿಲ್ಲ. ಅವರು ಕಲಿಯುಗಿ ಬ್ರಾಹ್ಮಣರಾಗಿದ್ದಾರೆ. ನೀವೀಗ ಡೈರೆಕ್ಟ್ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಮತ್ತು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೀರಿ. ತಂದೆಯ ಕುಳಿತು ನಿಮಗೆ ವಿದ್ಯೆಯನ್ನು ಓದಿಸುವ, ಸಂಭಾಲನೆ ಮಾಡುವ ಮತ್ತು ಶೃಂಗಾರ ಮಾಡುವ ಸೇವೆ ಮಾಡುತ್ತಾರೆ. ನೀವು ಈಶ್ವರ್ಯ ಸೇವೆಯಲ್ಲಿದ್ದೀರಿ. ನಾನು ಎಲ್ಲಾ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತನಿದ್ದೇನೆಂದು ಪರಂಪಿತ ಪರಮಾತ್ಮ ಹೇಳುತ್ತಾರೆ. ಮಕ್ಕಳಿಗೆ ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ. ಈಗ ಮನೆಗೆ ನಡೆಯಿರಿ ಎಂದು ತಂದೆ ಹೇಳುತ್ತಾರೆ. ಮನುಷ್ಯರು ಮುಕ್ತಿಗಾಗಿ ಭಕ್ತಿ ಮಾಡುತ್ತಾರೆ. ಅವಶ್ಯವಾಗಿ ಜೀವನದಲ್ಲಿ ಬಂಧನವಿದೆ. ತಂದೆಯು ಬಂದು ಈ ದುಃಖಗಳಿಂದ ಬಿಡಿಸುತ್ತಾರೆ. ನೀವು ಮಕ್ಕಳ ತಿಳಿದುಕೊಂಡಿದ್ದೀರಿ. ಕೊನೆಯಲ್ಲಿ ಎಲ್ಲರೂ ತ್ರಾಯಿ ತ್ರಾಯಿ ಎನ್ನುತ್ತಾರೆ. ಆ ಹಕಾರದ ನಂತರ ಜೈ ಜೈಕಾರವಾಗುವುದು. ಎಷ್ಟು ಹಾಯ್ ಹಾಯ್ ಎನ್ನುತ್ತಾರೆ. ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಎಂಬುದೆಲ್ಲವನ್ನು ನಿಮ್ಮ ಬುದ್ಧಿಯಲ್ಲಿದೆ. ಯುರೋಪಾಶಿ ಯಾದವರು ಇದ್ದಾರೆ. ಯುರೋಪಿಯನರಿಗೆ ಯಾದವರೆಂದು ಹೇಳಲಾಗುತ್ತದೆ. ಅವರ ಹೊಟ್ಟೆಯಿಂದ ಒಣಕೆ ಬಂದಿತು, ನಂತರ ಶಾಪ ಸಿಕ್ಕಿತೆಂದು ತೋರಿಸುತ್ತಾರೆ. ಈಗ ಶಾಪದ ಮಾತೇ ಇಲ್ಲ. ಇದಂತೂ ನಾಟಕವಾಗಿದೆ. ತಂದೆಯು ಆಸ್ತಿಯನ್ನು ಕೊಡುತ್ತಾರೆ, ರಾವಣ ಶಾಪ ಕೊಡುತ್ತಾನೆ. ಇದೊಂದು ಆಟವು ಮಾಡಲ್ಪಟ್ಟಿದೆ. ಬಾಕಿ ಶಾಪ ಕೊಡುವವರು ಬೇರೆ ಮನುಷ್ಯರಿರ್ತಾರೆ. ಆ ಶಾಪವನ್ನು ವಿಮೋಚನೆ ಮಾಡುವವರು ಇರುತ್ತಾರೆ. ಶಾಪ ಕೊಟ್ಟು ಬಿಡುವರೇನು ಎಂದು ಗುರು ಗೋಸಾಯಿಗಳಿಗೆ ಮನುಷ್ಯರು ಹೆದರುತ್ತಾರೆ. ವಾಸ್ತವದಲ್ಲಿ ಜ್ಞಾನ ಮಾರ್ಗದಲ್ಲಿ ಶಾಪ ಕೊಡುವವರು ಯಾರೂ ಇಲ್ಲ. ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ಶಾಪದ ಯಾವುದೇ ಮಾತಿಲ್ಲ. ಯಾರು ರಿದ್ಧಿ ಸಿದ್ಧಿಯನ್ನು ಕಲಿಸುವರೋ ಅವರು ಶಾಪ ಕೊಡುತ್ತಾರೆ. ಮನುಷ್ಯರನ್ನು ಬಹಳ ದುಃಖಿಯನ್ನಾಗಿ ಮಾಡುತ್ತಾರೆ, ಹಣ ಸಂಪಾದಿಸುತ್ತಾರೆ. ಭಕ್ತರು ಈ ಕೆಲಸ ಮಾಡೋದಿಲ್ಲ. ತಂದೆಯು ಇದನ್ನು ತಿಳಿಸಿದ್ದಾರೆ. ಸಂಗಮ ಯುಗದ ಜೊತೆ ಪುರುಷೋತ್ತಮ ಎಂಬುದನ್ನು ಅವಶ್ಯವಾಗಿ ಬರೆಯಬೇಕಾಗಿದೆ. ತ್ರಿಮೂರ್ತಿ ಶಬ್ದವನ್ನು ಬರೆಯಬೇಕು ಮತ್ತು ಪ್ರಜಾಪಿತ ಎಂಬ ಶಬ್ದವನ್ನು ಅವಶ್ಯವಾಗಿದೆ. ಏಕೆಂದರೆ ಅನೇಕರ ಹೆಸರು ಬ್ರಹ್ಮ ಎಂದು ಇರುತ್ತದೆ. ಪ್ರಜಾಪಿತ ಶಬ್ದವನ್ನು ಬರೆಯುವುದರಿಂದ ಸಾಕಾರದಲ್ಲಿ ಪ್ರಜಾಪಿತನಾದರೆಂದು ತಿಳಿದುಕೊಳ್ಳುವರು. ಕೇವಲ ಬ್ರಹ್ಮನೆಂದು ಬರೆದರೆ ಸೂಕ್ಷ್ಮದಲ್ಲಿ ಅವರು ತೋರಿಸುವ ಬ್ರಹ್ಮನೆಂದು ತಿಳಿದುಕೊಳ್ಳುವರು. ಬ್ರಹ್ಮ ವಿಷ್ಣು ಶಂಕರನಿಗೆ ಭಗವಂತನೆಂದು ಹೇಳುತ್ತಾರೆ. ಪ್ರಜಾಪಿತ ಬ್ರಹ್ಮನೆಂದು ಹೇಳಿದಾಗ ನೀವು ತಿಳಿಸಬಹುದು, ಪ್ರಜಾಪಿತನು ಇಲ್ಲೇ ಇದ್ದಾರೆ. ಸೂಕ್ಷ್ಮತನದಲ್ಲಿರಲು ಹೇಗೆ ಸಾಧ್ಯ? ಇವರೇ ಕರ್ಮಾತೀತರಾಗಿ ನಂತರ ಸೂಕ್ಷ್ಮತನ ವಾಸಿಯಾಗುವರು. ಬ್ರಹ್ಮನ ನಾಭಿಯಿಂದ ವಿಷ್ಣು ಬಂದಿದ್ದರೆಂದು ತೋರಿಸುತ್ತಾರೆ. ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ಯಾರು ನಾಭಿಯಿಂದ ಬರಲು ಸಾಧ್ಯವಿಲ್ಲ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುತ್ತಾರೆ ಎಂಬ ಇಡೀ ಚಕ್ರದ ಜ್ಞಾನವನ್ನು ನೀವು ಈ ಚಿತ್ರದಲ್ಲಿ ತಿಳಿಸಬಹುದು. ಚಿತ್ರಗಳಿಲ್ಲದೆ ತಿಳಿಸಲು ಪರಿಶ್ರಮವಾಗುತ್ತದೆ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮನಾಗುತ್ತಾನೆ. ಲಕ್ಷ್ಮೀನಾರಾಯಣರು 84 ಜನ್ಮಗಳ ಚಕ್ರವನ್ನು ಸುತ್ತಿ ಬ್ರಹ್ಮ ಸರಸ್ವತಿ ಆಗುತ್ತಾರೆ. ತಂದೆಯು ಮೊದಲೇ ಹೆಸರುಗಳನ್ನಿಟ್ಟಿದ್ದಾರೆ. ಯಾವಾಗ ಆದಿಯಲ್ಲಿ ಭಟ್ಟಿ ಆಯಿತು ಆಗ ಹೆಸರುಗಳನ್ನಿಟ್ಟರು. ಆದ್ದರಿಂದ ತಂದೆ ಹೇಳಿದ್ದಾರೆ, ಬ್ರಾಹ್ಮಣರ ಮಾಲೆಯು ಆಗುವುದಿಲ್ಲ. ಏಕೆಂದರೆ ಬ್ರಾಹ್ಮಣರು ಪುರುಷಾರ್ಥಿಗಳಾಗಿದ್ದೀರಿ. ಕೆಲವೊಮ್ಮೆ ಮೇಲೆ ಕೆಲವೊಮ್ಮೆ ಕೆಳಗೆ ಹೀಗೆ ಏರಿಳಿತಗಳಿರುತ್ತವೆ. ಗ್ರಹಚಾರಗಳು ಕುಳಿತುಕೊಳ್ಳುತ್ತವೆ. ತಂದೆಯಂತೂ ವಜ್ರ ವ್ಯಾಪಾರಿಯಾಗಿದ್ದರು ಮತ್ತು ರತ್ನಗಳ ಮಾಲೆಯು ಹೇಗೆ ತಯಾರಾಗುತ್ತದೆ ಎಂಬುದರಲ್ಲಿ ಅನುಭವಿಯಾಗಿದ್ದಾರೆ. ಬ್ರಾಹ್ಮಣರ ಮಾಲೆಯು ಕೊನೆಯಲ್ಲೇ ಆಗುವುದು. ನಾವು ಬ್ರಾಹ್ಮಣರೇ ದೈವಿ ಗುಣಗಳನ್ನು ಧಾರಣೆ ಮಾಡಿ ದೇವತೆಗಳಾಗುತ್ತೇವೆ. ನಂತರ ಏನೇನು ಇಳಿಯಬೇಕಾಗುತ್ತದೆ. ಇಲ್ಲವಾದರೆ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. 84 ಜನ್ಮಗಳ ಲೆಕ್ಕದಿಂದ ಇವನ್ನು ತೆಗೆಯಬಹುದು. ನಿಮ್ಮ ಅರ್ಧ ಸಮಯವು ಮುಗಿದ ಮೇಲೆ ಅನ್ಯ ಧರ್ಮದವರು ಬಂದು ಸೇರ್ಪಡೆಯಾಗುತ್ತಾರೆ. ಮಾಲೆ ಮಾಡುವುದರಲ್ಲಿ ಬಹಳ ಪರಿಶ್ರಮ ಆಗುತ್ತದೆ. ಬಹಳ ಜೋಪಾನವಾಗಿ ಮುತ್ತುಗಳನ್ನು ಮೇಜಿನ ಮೇಲಿಡಲಾಗುತ್ತದೆ. ಎಲ್ಲಿಯೂ ಅವು ಬೀಳುವಂತಿರಬಾರದು. ನಂತರ ಸೂಜಿಯಿಂದ ಪೋಣಿಸಲಾಗುತ್ತದೆ. ಅದು ಹೊಂದಾಣಿಕೆಯಾಗದಿದ್ದರೆ ಮತ್ತೆ ಮಾಲೆಯನ್ನು ಬಿಚ್ಚಿ ಬಿಡಬೇಕಾಗುತ್ತದೆ. ಇಲ್ಲಂತೂ ಇದು ಬಹಳ ದೊಡ್ಡ ಮಾಲೆಯಾಗಿದೆ.
ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತೇವೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆ ತಿಳಿಸಿದ್ದಾರೆ, ನಾವು ಹೇಗೆ ಶೂದ್ರರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆಂಬುದು ಬಂದು ತಿಳಿದುಕೊಳ್ಳಿ. ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುವಿರಿ, ಸ್ವರ್ಗದ ಮಾಲೀಕರಾಗಿ ಬಿಡುವಿರಿ. ಹೀಗೆ ಸ್ಲೋಗನ್ಗಳನ್ನು ಮಾಡಿಸಿ ಮಕ್ಕಳು ಕಲಿಸಿಕೊಡಬೇಕು. ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸಿಕೊಡುತ್ತಾರೆ. ವಾಸ್ತವದಲ್ಲಿ ನಿಮಗೆ ಬಹಳಷ್ಟು ಬೆಲೆ ಇದೆ. ನಿಮಗೆ ನಾಯಕಿಯ ಪಾತ್ರವು ಸಿಕ್ಕಿದೆ. ನೀವೇ ವಜ್ರ ಸಮಾನರಾಗುತ್ತೀರಿ. 84 ಜನ್ಮಗಳ ನಂತರ ಚಕ್ರವನ್ನು ಸುತ್ತಿ ಕವಡೆಯ ತರ ಆಗುತ್ತೀರಿ. ಈಗ ನಿಮಗೆ ವಜ್ರ ಸಮಾನ ಜನ್ಮವು ಸಿಗುತ್ತದೆ ಎಂದ ಮೇಲೆ ಕವಡೆಗಳ ಹಿಂದೆ ಏಕೆ ಬೀಳುತ್ತೀರಿ? ಅಂದರೆ ಮಠವನ್ನು ಬಿಡಬೇಕು ಎಂದಲ್ಲ. ತಂದೆ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನ ಪವಿತ್ರರಾಗಿರಿ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿದುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿ. ಆಗ ನೀವು ವಜ್ರ ಸಮಾನರಾಗುತ್ತೀರಿ. ಅವಶ್ಯವಾಗಿ 5,000 ವರ್ಷಗಳ ಮೊದಲು ಭಾರತವು ವಜ್ರ ಸಮಾನವಾಗಿತ್ತು. ಈ ಲಕ್ಷ್ಮೀನಾರಾಯಣರ ಚಿತ್ರವು ನಿಮ್ಮ ಗುರಿ ಉದ್ದೇಶವಾಗಿದೆ. ಈ ಚಿತ್ರಕ್ಕೆ ಬಹಳ ಮಹತ್ವಕ್ಕೆ ಕೊಡಬೇಕಾಗಿದೆ. ನೀವು ಮಕ್ಕಳು ಪ್ರದರ್ಶನಿ ಮ್ಯೂಸಿಯಂಗಳಲ್ಲಿ ಬಹಳ ಸೇವೆ ಮಾಡಬೇಕು. ವಿಹಂಗದ ಮಾರ್ಗದ ಸೇವೆ ಮಾಡದೆ ನೀವು ಹೇಗೆ ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರಿ? ಭಲೆ ಈ ಜ್ಞಾನವನ್ನು ಕೇಳುತ್ತಾರೆ, ಆದರೆ ಶ್ರೇಷ್ಠ ಪದವಿಯನ್ನು ಕೆಲವರೇ ವಿರಳ ಪಡೆಯುತ್ತಾರೆ. ಆದ್ದರಿಂದ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರೆಂದು ಹೇಳುತ್ತಾರೆ. ಕೆಲವರೇ ಸ್ಕಾಲರ್ಶಿಪ್ ಪಡೆಯುತ್ತಾರಲ್ವೇ? ಶಾಲೆಯಲ್ಲಿ 40-50 ಮಂದಿ ಮಕ್ಕಳಿರುತ್ತಾರೆ. ಅವರಲ್ಲಿ ಕೆಲವರೇ ಸ್ಕಾಲರ್ಶಿಪ್ ತೆಗೆದುಕೊಳ್ಳುತ್ತಾರೆ. ಯಾರಾದರೂ ಸ್ವಲ್ಪ ತೀಕ್ಷ್ಣವಾಗಿದ್ದರೂ ಸಹ ಅವರಿಗೂ ಸಹ ಕೊಡುತ್ತಾರೆ. ಇಲ್ಲಿಯೂ ಹಾಗೆ 8 ಮಣಿಗಳಿವೆ. ಆದರೂ ನಂಬರ್ ವಾರ್ ಇದ್ದಿರಲ್ಲವೇ? ಅವರೇ ಮೊದಲು ರಾಜ್ಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ನಂತರ ಕಲೆಗಳ ಕಡಿಮೆ ಆಗುತ್ತಾ ಹೋಗುವುದು. ಲಕ್ಷ್ಮೀನಾರಾಯಣ ಚಿತ್ರವು ನಂಬರ್ 1 ಆಗಿದೆ. ಅವರದು ರಾಜಧಾನಿಯು ನಡೆಯುತ್ತದೆ. ಆದರೆ ಲಕ್ಷ್ಮೀನಾರಾಯಣ ಚಿತ್ರವನ್ನೇ ತೋರಿಸಲಾಗಿದೆ. ಇಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಆದರೆ ಚಿತ್ರಗಳಂತೆ ಬದಲಾಗುತ್ತಾ ಹೋಗುತ್ತದೆ. ಚಿತ್ರಗಳನ್ನು ಕೊಡುವುದರಿಂದ ಏನು ಲಾಭ? ನಾಮ, ರೂಪ, ದೇಶ, ಕಾಲ ಎಲ್ಲವೂ ಬದಲಾಗಿ ಬಿಡುತ್ತದೆ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸಿಕೊಡುತ್ತಾರೆ. ಕಲ್ಪದ ಹಿಂದೆಯೂ ತಂದೆಯು ತಿಳಿಸಿದ್ದರು. ಕೃಷ್ಣನು ಗೋಪಿಕೆಯರಿಗೆ ತಿಳಿಸಿನೆಂದಲ್ಲ. ಕೃಷ್ಣನಿಗೆ ಗೋಪಿಕೆಯರು ಇರುವುದಿಲ್ಲ. ಅವರಿಗೆ ಜ್ಞಾನವನ್ನು ಕಲಿಸಿಕೊಡಲಾಗುವುದಿಲ್ಲ. ಅವನು ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಅಂದಮೇಲೆ ಅಲ್ಲಿ ರಾಜಯೋಗನು ಹೇಗೆ ಕಲಿಸುತ್ತಾರೆ? ಮತ್ತು ಪತಿತರನ್ನು ಪಾವನರನ್ನಾಗಿ ಮಾಡುವ ಅವಶ್ಯಕತೆಯಾದರೂ ಏನಿದೆ? ನಾವೀಗ ತಂದೆಯ ನೆನಪು ಮಾಡಿ, ತಂದೆ ಮತ್ತೆ ಶಿಕ್ಷಕನೂ ಆಗಿದ್ದಾರೆ. ತಂದೆ ಮತ್ತೆ ಶಿಕ್ಷಕನೂ ಆಗಿದ್ದಾರೆ. ಶಿಕ್ಷಕರನ್ನು ವಿದ್ಯಾರ್ಥಿಗಳೆಂದು ಮರೆಯಲು ಸಾಧ್ಯವಿಲ್ಲ. ತಂದೆಯನ್ನು ಮತ್ತು ಗುರುಗಳನ್ನು ಮಕ್ಕಳು ಮರೆತು ಹೋಗಲು ಸಾಧ್ಯವಿಲ್ಲ. ತಂದೆಯಂತೂ ಜನ್ಮದಿಂದಲೂ ಇರುತ್ತಾರೆ. ಶಿಕ್ಷಕರು 5,000 ವರ್ಷಗಳ ನಂತರ ಸಿಗುತ್ತಾರೆ. ಮತ್ತೆ ವಾನಪ್ರಸ್ಥ ಗುರುಗಳು ಸಿಗುತ್ತಾರೆ. ಜನ್ಮದಿಂದಲೇ ಗುರುಗಳನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ಲಾಭವಿಲ್ಲ. ಗುರುವಿನ ಮಡಿಲನ್ನು ತೆಗೆದುಕೊಂಡು ನಂತರ ಮರಣ ಹೊಂದುತ್ತಾರೆ. ಅಂದಮೇಲೆ ಗುರುಗಳು ಏನ್ ಮಾಡಿದಂತಾಯಿತು? ಸದ್ಗುರುವಿಲ್ಲದೆ ಗತಿ ಮುಕ್ತಿ ಇಲ್ಲವೆಂದು ಹಾಡುತ್ತಾರೆ. ಈ ಮಾತನ್ನು ಸದ್ಗುರುವಿಗೆ ಬಿಟ್ಟು ಆ ಗುರುಗಳಿಗೆ ಹೇಗೆ ಬಿಡುತ್ತಾರೆ? ಗುರುಗಳು ಅನೇಕರಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಯಾವುದೇ ದೇಹದಾರಿ ಗುರು ಮೊದಲಾದವರನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನೀವು ಯಾರಿಂದಲೂ ಏನನ್ನೂ ಬೇಡುವಂತಿಲ್ಲ. ಬೇಡುವುದಕ್ಕಿಂತ ಸಾಯುವುದಲೇಸು ಎಂದು ಗಾದೆ ಮಾತಿದೆ. ನಾವು ಹೇಗೆ ನಮ್ಮ ಹಣವನ್ನು ಸಫಲ ಮಾಡಿಕೊಳ್ಳುವುದು ಎಂದು ಎಲ್ಲರಿಗೂ ಚಿಂತೆ ಇರುತ್ತದೆ. ಅವರ ಇಷ್ಟಾರ್ಥವಾಗಿ ದಾನ ಪುಣ್ಯ ಮಾಡುವುದರಿಂದ ಅವರ ಫಲವಾಗಿ ಇದೇ ಹಳೆಯ ಸೃಷ್ಟಿಯಲ್ಲಿ ಅವರ ನಂತರ ಜನ್ಮದಲ್ಲಿ ಅಲ್ಪಕಾಲಕ್ಕಾಗಿ ಸುಖ ಸಿಗುತ್ತದೆ. ಆದರೆ ಇಲ್ಲಿ ನಿಮ್ಮದು ಹೊಸ ಪ್ರಪಂಚದಲ್ಲಿ 21 ಜನ್ಮಗಳಿಗಾಗಿ ಸಫಲವಾಗುತ್ತದೆ. ತನು ಮನ ಧನವನ್ನು ಪ್ರಭುವಿನ ಮುಂದೆ ಅರ್ಪಣೆ ಮಾಡಬೇಕಾಗಿದೆ. ಯಾವಾಗ ಅವರು ಸಮ್ಮುಖದಲ್ಲಿ ಬರುವರೋ ಆಗಲೇ ಅರ್ಪಣೆ ಮಾಡುವರಲ್ಲವೇ? ಪ್ರಭುವನ್ನು ಯಾರು ಅರಿತುಕೊಂಡೇ ಇಲ್ಲವಾದ್ದರಿಂದ ಗುರುಗಳನ್ನು ಹಿಡಿದುಕೊಳ್ಳುತ್ತಾರೆ. ಧನವನ್ನು ಗುರುಗಳ ಮುಂದೆ ಅರ್ಪಣೆ ಮಾಡುತ್ತಾರೆ. ತನಗೆ ವಾಸುದಾರಲೆಂದು ಎಲ್ಲವನ್ನು ಗುರುಗಳಿಗೆ ಕೊಡುತ್ತಾರೆ. ಇತ್ತೀಚೆಗೆ ನಿಯಮಾನುಸಾರ ನಿಸ್ವಾರ್ಥವಾಗಿಯೂ ಯಾರೂ ಕೊಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಆದ್ದರಿಂದ ನಾನು ಭಾರತದಲ್ಲೇ ಬರುತ್ತೇನೆ. ಬಂದು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ. ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಕೊಡುವುದರಲ್ಲಿ ಎಷ್ಟು ಅಂತರವಿದೆ ಅದು ಅವರಿಗೆ ತಿಳಿದಿಲ್ಲ. ಕೇವಲ ನಾವು ಈಶ್ವರ್ಪಣೆ ಮಾಡುತ್ತೇವೆಂದು ಹೇಳಿಬಿಡುತ್ತಾರೆ. ಇದೆಲ್ಲವೂ ತಿಳುವಳಿಕೆ ಹೀನ ಕಾರ್ಯವಾಗಿದೆ. ಈಗ ನೀವು ಮಕ್ಕಳಿಗೆ ತಿಳುವಳಿಕೆ ಸಿಗುತ್ತದೆ. ಆದ್ದರಿಂದ ನೀವು ಬುದ್ಧಿಹೀನರಿಂದ ಬುದ್ಧಿವಂತರಾಗಿದ್ದೀರಿ. ಬುದ್ಧಿಯಲ್ಲಿ ಜ್ಞಾನವಿದೆ.
ತಂದೆಯು ಕಮಾಲ್ ಮಾಡುತ್ತಾರೆ. ಅವಶ್ಯವಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯೇ ಸಿಗಬೇಕು. ನೀವು ದಾದಾರವರ ಮೂಲಕ ತಂದೆಯ ಆಸ್ತಿಯನ್ನು ಪಡೆಯುತ್ತೀರಿ. ಈ ದಾದಾರವರು ಸಹ ತಂದೆಯಿಂದಲೇ ಆಸ್ತಿಯನ್ನು ಪಡೆಯುತ್ತಿದ್ದಾರೆ. ಆಸ್ತಿ ಕೊಡೋರು ಒಬ್ಬರೇ ತಂದೆಯಾಗಿದ್ದಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡಬೇಕಾಗಿದೆ. ತಂದೆಯು ಹೇಳುತ್ತಾರೆ, ನಾನು ಇವರ ಅಂದರೆ ಬ್ರಹ್ಮ ಬಾಬಾವರ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ. ಇವರಲ್ಲಿ ಪ್ರವೇಶ ಮಾಡಿ ಇವರನ್ನು ಸಹ ಪಾವನರನ್ನಾಗಿ ಮಾಡುತ್ತೇನೆ. ಇವರೇ ನಂತರ ಪರಿಸ್ಥಿತಿ ಆಗುತ್ತಾರೆ. ನೀವು ಈ ಬ್ಯಾಡ್ಜ್ನಿಂದ ಬಹಳಷ್ಟು ಸರ್ವಿಸ್ ಮಾಡಬಹುದು. ನಿಮ್ಮ ಬ್ಯಾಡ್ಜ್ಗಳೆಲ್ಲವೂ ಅರ್ಥಸಹಿತವಾಗಿ ಲಕ್ಷ್ಮೀನಾರಾಯಣ ಚಿತ್ರವು ಜೀವದಾನ ಕೊಡುವಂಥದ್ದಾಗಿದೆ. ಇದರ ಬೆಲೆಯು ಯಾರಿಗೂ ತಿಳಿದಿಲ್ಲ ಮತ್ತು ತಂದೆಗೆ ಯಾವಾಗಲೂ ದೊಡ್ಡ ವಸ್ತುಗಳನ್ನು ಇಷ್ಟವಾಗುತ್ತವೆ. ಏಕೆಂದರೆ ದೂರದಿಂದಲೇ ಯಾರು ಬೇಕಾದರೂ ಓದಬಹುದಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪೀತ ಬಾಪ್ತದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद कर और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया वहा ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ತಂದೆಯಿಂದ ಬೇದ ಆಸ್ತಿಯನ್ನು ಪಡೆಯಲು ಡೈರೆಕ್ಟ್ ತಮ್ಮ ತನು ಮನಧನವನ್ನು ಈಶ್ವರ ಮುಂದೆ ಅರ್ಪಣೆ ಮಾಡುವುದರಲ್ಲಿ ಬುದ್ಧಿವಂತರಾಗಬೇಕಾಗಿದೆ. ತಮ್ಮ ಸರ್ವಸ್ವವನ್ನು 21 ಜನ್ಮಗಳಿಗಾಗಿ ಸಫಲ ಮಾಡಿಕೊಳ್ಳಬೇಕಾಗಿದೆ. ಹೇಗೆ 2ನೇ ಪಾಯಿಂಟ್ ಆಗಿದೆ. ಹೇಗೆ ತಂದೆಯು ಓದಿಸುವ ಸಂಭಾಲನೆ ಮಾಡುವ ಮತ್ತು ಶ್ರೇಂಗರಿಸುವ ಸೇವೆ ಮಾಡುತ್ತಾರೆ, ಹಾಗೆ ತಂದೆ ಸಮಾನ್ ಸರ್ವಿಸ್ ಮಾಡಬೇಕಾಗಿದೆ. ಜೀವನ ಬಂಧನದಿಂದ ಹೊರಬಂದು ಎಲ್ಲರನ್ನು ಜೀವನ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಬೇಕಾಗಿದೆ. ವರದಾನ: ಜ್ಞಾನ ಕಳಸ ಧಾರಣೆ ಮಾಡಿ ಬಾಯಾರಿರುವವರ ಬಾಯಾರಿಕೆಯನ್ನು ನೀಗುವಂತ ಅಮೃತ ಕಳಸಧಾರಿ ಭವ. ಈಗ ಮೆಜಾರಿಟಿ ಆತ್ಮಗಳು ಪ್ರಕೃತಿಯ ಅಲ್ಪ ಕಾಲದ ಸಾಧನಗಳಿಂದ ಆತ್ಮಿಕ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಮಾಡಿರುವಂತ ಅಲ್ಪಜ ಸ್ಥಾನಗಳಿಂದ ಪರಮಾತ್ಮನ ಮಿಲನ ಮಾಡಿಸುವಂತ ಆಚರಿಸುವಂತ ಗುತ್ತಿಗೆದಾರದಿಂದ ಬೇಸತ್ತು ಹೋಗಿರುವಿರಿ, ನಿರಾಶರಾಗುವಿರಿ. ಸತ್ಯ ಬೇರೆಲ್ಲೋ ಇದೆ ಎಂದು ಅರ್ಥ ಮಾಡಿಕೊಂಡಿರುವಿರಿ. ಪ್ರಾಪ್ತಿಗಾಗಿ ಬಾಯರಿದ್ದೀರಿ. ಇಂಥ ಬಾಯರಿರುವ ಆತ್ಮಗಳಿಗೆ ಆತ್ಮಿಕ ಪರಿಚಯ, ಪರಮಾತ್ಮನ ಪರಿಚಯದ ಯಥಾರ್ಥ ಹಣಿಯೂ ಸಹ ಅವರನ್ನು ತೃಪ್ತ ಆಪ್ತರನ್ನಾಗಿ ಮಾಡಿ ಬಿಡುವುದು. ಆದ್ದರಿಂದ ಜ್ಞಾನ ಕಳಸ ಧಾರಣೆ ಮಾಡಿ ಬಾಯಾರಿರುವ ಬಾಯಾರಿಕೆಯನ್ನು ದೂರ ಮಾಡಿ ಅಮೃತ ಕಳಸ ಸದಾ ಜೊತೆಯಲ್ಲಿರಲಿ, ಅಮರರಾಗಿ ಮತ್ತು ಅಮರನಾಗಿ ಮಾಡಿ. ಸ್ಲೋಗನ್: ಅಡ್ಜಸ್ಟ್ ಆಗುವಂತ ಕಲೆಯನ್ನು ನಿಮ್ಮ ಲಕ್ಷ್ಯವಾಗಿಟ್ಟುಕೊಳ್ಳಿ, ಆಗ ಸಹಜವಾಗಿ ಸಂಪೂರ್ಣವಾಗಿ ಬಿಡಿರಿ. ಅಗತ್ಯ ಸೂಚನೆ: ಅಶರೀರಿ ಅಥವಾ ವಿಧೇಯ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿರಿ. ಅಶರೀರ ಆಗುವುದಕ್ಕಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಬಹಳ ಅವಶ್ಯಕವಿದೆ. ತಮ್ಮ ದೇಹ ಅಭಿಮಾನದ ಸಂಕಲ್ಪವನ್ನು, ದೇಹದ ಪ್ರಪಂಚದ ಪರಿಸ್ಥಿತಿಗಳ ಸಂಕಲ್ಪವನ್ನು ಸಮಾವೇಶ ಮಾಡಿಕೊಳ್ಳಬೇಕು. ಮನೆಗೆ ಹೋಗುವ ಸಂಕಲ್ಪದ ಹೊರತು ಅನ್ಯ ಯಾವುದೇ ಸಂಕಲ್ಪದ ವಿಸ್ತಾರ ಇರಬಾರದು. ಕೇವಲ ಇದೇ ಸಂಕಲ್ಪ: ಈಗ ನಮ್ಮ ಮನೆಗೆ ಹೋಗೋದು ಎಂದರೆ ಹೋದೆವು. ಅನುಭವ ಮಾಡಿ, ನಾನು ಆತ್ಮ ಈ ಆಕಾಶ ತತ್ವದಿಂದಲೂ ದೂರ ಹಾರಿ ಹೋಗುತ್ತಿದ್ದೇನೆ. ಇದಕ್ಕಾಗಿ ಈಗಿನಿಂದಲೇ ಅಕಾಲ ಸಿಂಹಾಸನ ಅಧಿಕಾರಿ ಆಗುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿರಿ. ಓಂ ಶಾಂತಿ.